ತಿನ್ನು, ಟೇಸ್ಟ್ ಹೆಂಗಿದೆ ಹೇಳು. ಸೂಪರ್. ಇಲ್ಲಿ ನಮ್ಮ ಫೈರ್ ರೆಡಿ ಆಗಿದೆ. ಇವಾಗ ಬಿಸಿ ಬಿಸಿ ಈ ಬೆಳ್ಳುಳ್ಳಿ ಏನ್ ರೆಡಿ ಮಾಡ್ಕೊಡ್ಬೇಕು ನಿನ್ಗೆ? ಕಬಾಬ್ ಅಲ್ಲ, ಬೆಳ್ಳುಳ್ಳಿ ಕಬಾಬ್. ಕಬಾಬ್ ಏನು? ಬೆಳ್ಳುಳ್ಳಿ ಕಬಾಬ್. ಬೆಳ್ಳುಳ್ಳಿ ಕಬಾಬು. ಅದಕ್ಕೆ ನಾನು ಯು ಕಮ್ ಟು ಮೈ ಚಾನಲ್ ಬೀರ್ ವೈರಲ್. ನಾವೆಲ್ಲ ಬೆಳಗ್ಗೆ ಎದ್ದು ರೆಡಿ ಆಗಿದ್ದೀವಿ, ಅಡ್ಗೆ ಮಾಡ್ತಾ ಇದ್ದೀನಿ ನಾನು. ಪಾಪು ಏನ್ ಮಾಡ್ತಾ ಇದೆ? ಪಾಪು ಬಾ 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 ಬಾಯ್ಲಿ ಬಾಯ್ಲಿ ಬಾಯ್ಲಿ. ಪಾಪು ಅಣ್ಣ ಜೊತೆಯಲ್ಲಿ ಆಟ ಆಡ್ತಾ ಇದೆ. ಪಾಪು ಪಾಪು ಏನೋ ನಮ್ಮ ಹೇಳಕ್ ಇಷ್ಟಪಡ್ತೀಯ? ಏನ್ ಹೇಳಕ್ ಇಷ್ಟಪಡ್ತೀಯ? ಏನು ಹೇಳಕ್ ನೀನೇನು ಹೇಳಕ್ ಇಷ್ಟಪಡ್ತೀಯ? ಏನಿಲ್ಲ, ಕೆಲ್ಸ ಇದೆಯಾ? ಹೋಗು ಆಟ ಆಡ್ಸು. ನಾನು ಅಷ್ಟೊತ್ತಿಗೆ ಅಡ್ಗೆ ಮಾಡ್ತೀನಿ. ನಮ್ಮ ಬೆಕ್ಕು ಇಲ್ಲಿದೆ. ಮತ್ತೆ ಇನ್ನೊಂದು ಏನೋ ತೋರಿಸ್ತೀನಿ ಇವತ್ತು, ಖುಷಿ ವಿಚಾರ. ಫೈನಲಿ ಡೆಲಿವರಿ ಆಯ್ತು. ತುಂಬಾ ಖುಷಿ ಆಯ್ತು. ತೋರಿಸ್ತೀನಿ ನೋಡಿ. ಫೈನಲಿ ಇವಾಗ ನಮ್ಮಳು ಬಂದ್ಲು. ಮಗು ಹಾಲು ಕುಡಿತಾ ಇದೆ. ನಾನು ರೆಡಿ ಆಗಿ ಹೋಗಿದ್ದೀನಿ. ರೆಡಿ ಆಗ್ಬಿಟ್ಟು ಇವಾಗ ಡ್ಯೂಟಿ ಕಡೆ ಹೋಗ್ಬೇಕು. ನಾನು ಡ್ಯೂಟಿ ಮಾಡ್ಬೇಕು. ಇವಳು ಬಂದಿದ್ದಾಳೆ, ಇವಾಗ ಇವಳು ನೋಡ್ಕೊಂತಾಳೆ. ನಾಷ್ಟ ಆಗಿಷ್ಟ ಎಲ್ಲ ಆಯ್ತು. ಇವಾಗ ಡ್ಯೂಟಿ ಸ್ಟಾರ್ಟ್. ಫೈನಲಿ ಬಂದೆ. ಇವಾಗ ಡ್ಯೂಟಿ ಆನ್ ಮಾಡ್ಕೊಳ್ಳೋಣ. ಗಾಡಿ ಸೆಲೆಕ್ಟ್ ಮಾಡಿದೆ. ಗೋ ಆನ್ಲೈನ್ಗೆ ಹೋಯ್ತು. ರ್ಯಾಪಿಡೋ ಇವಾಗ ರ್ಯಾಪಿಡೋನು ಆನ್ ಆಯ್ತು. ಇಲ್ಲಿಗಿದು ಯಶವಂತಪುರಿ ಪಿಕಪ್ ಲಾಂಗ್ ಇದೆ, ದಯವಿಟ್ಟು ಕ್ಷಮಿಸಿ. ಗ್ಯಾಸ್ಗೆ ಹೋಗ್ಬೇಕು. 3 ಪಾಯಿಂಟ್ ಇದೆ ಗ್ಯಾಸು. BTM ಲೇಔಟ್ 1.6 ಪಿಕಪ್. ಓಕೆ, ಈಗ ನೋಡೋಣ. ಇವಾಗ ಬೇಕಾಗಿರೋ ಡ್ಯೂಟಿ ಎತ್ಕೊಂತೀನಿ. ಹತ್ತಿಬೆಲೆ ಜಾಮ್ ಇದೆಯಲ್ಲ ಅಂತ ಫಸ್ಟ್ ಚೆಕ್ ಮಾಡ್ತೀನಿ. ಹತ್ತಿಬೆಲೆ ಡಿಸ್ಟೆನ್ಸ್ ಓಹೋ, ಇವತ್ತು ಫ್ರೀ ಇದೆ. 24 ಮಿನಿಟ್ಸ್ 14 ಕಿಲೋಮೀಟರ್ಗೆ. ನಗರ ಜಿಗಣಿ ಹಂಗೋದ್ರೆ ಹೋಗ್ಬಹುದು. ಜಿಗಣಿಗೆ ಹೋಗ್ಬಿಟ್ಟು ಅಲ್ಲಿ ಗ್ಯಾಸ್ ಹಾಕ್ಸ್ಕೋಬೇಕು. ಫಸ್ಟ್ ಡ್ಯೂಟಿ ಜಿಗ್ನಿ ಡ್ರಾಪ್ ಮಾಡಿದೆ. ಇವಾಗ ಇಲ್ಲಿಂದ ಹೋಗ್ಬೇಕು ಫಸ್ಟ್ ಗ್ಯಾಸ್ ಹಾಕ್ಸಕ್ಕೆ. ಇವಾಗ ಬಂದೆ ಗ್ಯಾಸ್ಗೆ. ಇಲ್ಲಿ ಗ್ಯಾಸ್ ಬಂಕಲ್ಲಿ ಗಾಡಿಗಳಿಲ್ಲ. ಹೋಗ್ತಾ ರೋಡಲ್ಲಿ ಹೆಂಗೋ ಹಾಕ್ಸ್ಕೊಂಡು ಹೋಗೋಣ ಅಂತ ಬಂದೆ. ಜಿಗ್ನಿಗ್ ಡ್ರಾಪ್ ಇರೋದು, ಅದಕ್ಕೆ ಹತ್ತಿಬೆಲೆ ಡ್ರಾಪ್ ಇರೋದು. ಜಿಗ್ನಿಗೆ ಅನ್ಕೊಂಡ್ಬಿಟ್ಟಿದ್ದೀನಿ. ನೋಡಿ, ಇವಾಗ ಗಾಡಿಗಳಿಲ್ಲ. ಇಲ್ಲ ಅಂದ್ರೆ ಬೇಜಾನ್ ಗಾಡಿಗಳು ಇರ್ತವೆ. ಅದಕ್ಕೆ ಫ್ರೀ ಇರೋ ಟೈಮಲ್ಲಿ ಜಿ ಅಂತ ಹಾಕೋಬಿಡ್ಬೇಕು. ಆಲ್ರೆಡಿ ಐತೆ 2 ಪಾಯಿಂಟ್. ಎಷ್ಟು 500 ಗಂಟೆ ಹಿಡಿಬೋದೇನೋ ಗೊತ್ತಿಲ್ಲ. ಪ್ರೆಸರ್ ಜಾಸ್ತಿ ಇದೆ, ಅದಕ್ಕೆ ಎಷ್ಟು ಹಿಡ್ದೈತೆ? 512, 513, 514. 514 ರೂಪಾಯಿ. ಹೋಗ್ಯಾ? ಇವತ್ತು ಫುಲ್ ಫ್ರೀ ಇದೆ ಹತ್ತಿಬೆಲೆ ರೋಡು. ನೆನ್ನೆ ಜಾಮ್ ಆಗಿತ್ತು, ಅದಕ್ಕೋಸ್ಕರ ನಾನು ಈ ಕಡೆ ಬರೋದು. 2 ದಿನ ಮಿಸ್ ಆಗಿ ಸ್ಟ್ರಕ್ ಆಗ್ಬಿಟ್ಟೆ. ಜಿಗ್ನಿಯಿಂದ ಹತ್ತಿಬೆಲೆಗೆ ಬರೀ 24 ನಿಮಿಷಕ್ಕೆ ಡ್ರಾಪ್ ಮಾಡಿದೆ. ನಿನ್ನೆ 1.5 ಅವರ್ ಆಯ್ತು. ಇವತ್ತು ಬರೀ 20 ನಿಮಿಷಕ್ಕೆ ಚಾಕ್ಬಿಟ್ನಿ. ಇವಾಗ ಲೈಟ್ ಆಗಿ ಹನಿಗಳು ಬೀಳ್ತಾ ಇದಾವೆ. ಡ್ಯೂಟಿನೂ ಹಂಗೆ ಬೀಳ್ಬೇಕು. ನೋಡಿ, ಇದೆ ಹತ್ತಿಬೆಲೆ. ತುಂಬಾ ದಿನ ಆಯ್ತು ಸೌತೆಕಾಯಿ ತಿಂದಿಲ್ಲ, ಅದಕ್ಕೆ 1 kg ತಗೊಂತಾ ಇದೀನಿ. ಬಾರ್ಸಾಕ್ ಬಿಡ್ತೀನಿ. ಸೌತೆಕಾಯಿ ಡಿಹೈಡ್ರೇಷನ್ ಆಗಲ್ಲ, ಅದಕ್ಕೋಸ್ಕರ ಸೌತೆಕಾಯಿ ತಿನ್ನೋದು ನಾನು ಜಾಸ್ತಿ. ತುಂಬಾ ದಿನ ಆಗಿತ್ತು ತಿಂದಿ. ಇಲ್ಲ ಅಂದ್ರೆ ಡ್ಯಾಮೇಜ್ ಆಗ್ಬಿಟ್ಟಿದೆ. ಕಟ್ ಮಾಡಿ ತಿನ್ಬಿಡ್ತೀನಿ ಅಷ್ಟೇ. ಫೈನಲಿ 1 kg 1.5 kg ಏನೋ ತಗೊಂಬಂದೆ. 65 ರೂಪಾಯಿ ಆಯ್ತು.
ಕೆಜಿ 45 ರೂಪಾಯಿ ಅಂತೆ, ಅಂದ್ರೆ 50 ರೂಪಾಯಿ ಇದ್ದಿದ್ದು ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ, ಅದಕ್ಕೆ 1 ಕೆಜಿ ತಂದಿದ್ದೀನಿ. 1.5 ಕೆಜಿ ಅಷ್ಟೇ ಇವಾಗ ತಿಂತಾ ಇರೋದೆ. ಉಪ್ಪುನು ಇಕ್ಕೊಂಡಿರ್ತೀನಿ ನಾನು, ಉಪ್ಪು ಇಕ್ಕಿದ್ದೀನಿ ಇವಾಗ. ಹ್ಮ್ ಹತ್ತಿಬೆಲೆಯಿಂದ ಇವಾಗ ರಾಮಮೂರ್ತಿ ನಗರ ಡ್ರಾಪ್ ಮಾಡಿದೆ ಇಲ್ಲೆಲ್ಲ. ಹತ್ತಿಬೆಲೆಯಿಂದ ಇವಾಗ ರಾಮಮೂರ್ತಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಬರೋವಾಗ ಸಿಕ್ಕಾಪಟ್ಟೆ ಮಳೆ ಕೋರಮಂಗಲದಲ್ಲಿ, ಇಂದಿರಾನಗರಲ್ಲಿ. ಇವಾಗ ಇನ್ನೊಂದು ಬಿದ್ದೈತೆ ಸಿಂಗ್ಸಂದ್ರ ಅಂತ. ಪಿಕಪ್ ಎಲ್ಲಿದೆ ಅಂತ ನೋಡೋಣ. 850 ಮೀಟರ್ ಹೋಗೋಣ. ಚಿಕ್ಕ ಚಿಕ್ಕ ಗಲ್ಲಿಗಳು ಇಲ್ಲೆಲ್ಲ ಡ್ರಾಪ್ ಮಾಡಕ್ಕೆ, ಪಿಕಪ್ ಮಾಡಕ್ ಸ್ವಲ್ಪ ಹಿಂಸೆ. ಈ ತರ ದೊಡ್ಡ ರೋಡ್ ಇದ್ರೆ ಓಕೆ, ಚಿಕ್ಕ ರೋಡ್ ಅಲ್ಲಿ ತುಂಬಾ ಕಷ್ಟ. ಇವಾಗ ಬಿದ್ದೈತೆ ಪಿಕಪ್, ಅದು ಎಷ್ಟು ಚಿಕ್ಕದಾಗಿದೆ ಗಲ್ಲಿ ಅಂತ ನೋಡ್ಬೇಕು. ಇನ್ನ 750 ಮೀಟರ್ ಐತೆ. ಸಿಕ್ಕಿದ ತಕ್ಷಣ ಹಾಕೊಂಡ್ಬಿಡ್ಬೇಕು ಡ್ಯೂಟಿ, ಇಲ್ಲಾಂದ್ರೆ ಮತ್ತೆ ಕಾಯ್ಬೇಕು. ಹೆಂಗಿದ್ರು ಇವಾಗ ಟ್ರಾಫಿಕ್ ಅಲ್ಲಿ ಕಾಯ್ಲೇಬೇಕು. ಓ, ಈ ಲೆಫ್ಟ್ ಇಲ್ಲಿ ಸ್ವಲ್ಪ ಜಾಮ್ ಆಗ್ಬಿಟ್ಟಿದೆ. ಈ ಲೆಫ್ಟ್ ಹೊಡಿಯುವಾಗಂತೂ ಹುಷಾರಾಗಿ ಹೊಡ್ಕೋಬೇಕು. ಯಾಕಂದ್ರೆ ಈ 10 ಮಿನಿಟ್ಸ್ ಡಿಲಿವರಿ ಇರೋರು ಜಿಂಗ್ ಅಂತ ತುರು ಬಿಡ್ತಾರೆ ಹಂಗೆ, ಅವಾಗ ಢಮಾರ್ ಅಂತ ಟಚ್ ಆಗುತ್ತೆ ನೋಡಿ. ಈ ತರ ದೊಡ್ಡ ರೋಡ್ ಇದ್ರೆ ಓಕೆ, ಚಿಕ್ಕ ರೋಡ್ ಅಲ್ಲಿ ಪಿಕಪ್ ಡ್ರಾಪ್ ಬಹಳ ಕಷ್ಟ. ಗಾಡಿ ಟರ್ನ್ ಮಾಡಷ್ಟಲ್ಲೇ ಜಾಮ್ ಆಗ್ಬಿಡುತ್ತೆ. ಇವಾಗ ಬಿದ್ದಿರೋ ಡ್ಯೂಟಿ ಸಿಂಗ್ಸಂದ್ರ ಔಟರ್ ರಿಂಗ್ ರೋಡ್ ಮೇಲೆ ತೋರಿಸುತ್ತೋ ಎಲ್ಲಿ ತೋರಿಸುತ್ತೋ ಗೊತ್ತಿಲ್ಲ. ಔಟರ್ ರಿಂಗ್ ರೋಡ್ ತೋರಿಸಿದ್ರೆ ಒಳ್ಳೇದು, ಸ್ವಲ್ಪ ಜಾಮ್ ಕಮ್ಮಿ ಇರುತ್ತೆ. ಇಂದಿರಾನಗರ್ ಮೇಲೆ ತೋರಿಸಿದ್ರೆ ಜಾಮ್ ಜಾಸ್ತಿ. ಇಂದಿರಾನಗರ್ ಕೋರಮಂಗಲ ಮೇಲೆ ತೋರಿಸಿದ್ರೆ ಜಾಮು. ಇನ್ನ 450 ಮೀಟರ್ ಟು ರೀಚ್ ಕಸ್ಟಮರ್ ಲೊಕೇಶನ್. ಟು ರೀಚ್ ಕೆಲವರಂತೂ ಕ್ಯಾನ್ಸಲ್ ಮಾಡ್ಬಿಡ್ತಾರೆ, ಇವ್ರು ಮಾಡಿಲ್ಲ. ಆಲ್ರೆಡಿ ಅಡ್ವಾನ್ಸ್ ಡ್ಯೂಟಿ ಬಿದ್ದಿದ್ದು, ಅದು ಡ್ರಾಪ್ ಆಗಕ್ಕಿಂತ ಮುಂಚೆನೆ ಬಿದ್ದಿದ್ದು, ಅದಕ್ಕೋಸ್ಕರ. ವೇಟ್, ಐ ಆಮ್ ಕಮಿಂಗ್, ಆನ್ ದಿ ವೇ, ಆನ್ ದಿ ವೇ, ಆನ್ ದಿ ವೇ. ಮುಂದೆ ಹೋಗಿ ರೈಟ್ ತಗೋಬೇಕು, ರೈಟ್ ತೋರಿಸ್ತೈತೆ. ರೈಟ್. ಹತ್ತಿಬೆಲೆಯಿಂದ ಇಲ್ಲಿಗೆ ಒಂದ್ 2 ಅವರ್ ತಗೊಂತು ಡ್ರಾಪು. ಅಯ್ಯೋ, ಮುಂದೆ ಬಂದ್ಬಿಟ್ನೆ, ಮತ್ತೆ ಹಿಂದೆ ಹೋಗ್ಬೇಕು. ಅದು ಗೊತ್ತಾಗ್ಲಿ, ಚಿಕ್ಕ ಚಿಕ್ಕ ಸಂದಿಗಳು ಗೊತ್ತೇ ಆಗಲ್ಲ.
ಅವ್ರಿಗೆ ಈ ತರ ಚಿಕ್ಕ ರೋಡ್ಗಳಿದ್ರೆ ಬಹಳ ಕಷ್ಟ. ಇಲ್ಲಿ ಸಂಧಿನೇ ಕಾಣ್ತಾ ಇಲ್ಲ, ಅಷ್ಟು ಚಿಕ್ಕದಾಗಿದೆ ಇದು. ಇದು ಈ ಸಂಧಿಯಲ್ಲಿ ಪಿಕಪ್ ತೋರಿಸ್ತಾ ಇರೋದು. ಇದು ಬಂದಿದ್ದೀನಿ ಇವಾಗ ಪಿಕಪ್ ಲೊಕೇಶನ್ಗೆ. ಪ್ಯಾಸೆಂಜರ್ ಎಲ್ಲಿದ್ದಾರೆ ಅಂತ ನೋಡ್ಬೇಕು, ಬರ್ತಾರೆ ಅಷ್ಟೊತ್ತು ಯೂ ಟರ್ನ್ ಮಾಡಿಕೊಂತೀನಿ. ಇಲ್ಲಿದೆ ಯೂ ಟರ್ನ್ಗೆ ಜಾಗ. ಬಿದ್ದಿದೆ ಮಂಜು, ಪರಪ್ನ ಅಗ್ರಹಾರ ಸಿಂಗ್ಸಂದ್ರ ಅಂತ ತೋರಿಸ್ತು. ಆದ್ರೆ ಇಲ್ಲಿ ಬಹಳ ಕಷ್ಟ ಅಲ್ಲಪ್ಪ. ಅಷ್ಟೇ ಯಾರು ಕೊಡ್ತಾರಲ್ಲೇ 500 ಚಿಲ್ಲರೆ ಏನೋ ತೋರಿಸ್ತು ಮಂಜು. ಕೊಡ್ಬೇಕು. ಅವರು ಇಲ್ಲಿ ಕಸ್ಟಮರ್ಗೆ ಫೋನ್ ಹಾಕ್ತೀನಿ. ರಾಮಮೂರ್ತಿ ನಗರಿಂದ ಇವಾಗ ಸಿಂಗ್ಸಂದ್ರ ಡ್ರಾಪ್ ಮಾಡಿದೆ. ಔಟರ್ ರಿಂಗ್ ರೋಡ್ ಮೇಲೆ ಬಂದೆ, ಅಷ್ಟೊಂದು ಜಾಮ್ ಅನ್ಸಿಲ್ಲ, ಆದ್ರೆ ಸ್ವಲ್ಪ ಕಾಲ್ ನೋವು ಬಂತು ಅಷ್ಟೇ. ಇವಾಗ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಎತ್ಕೋಬೇಕು. ಬಿದ್ರೆ ಡ್ಯೂಟಿ ಬಿದ್ದಿತ್ತು, ಹೊಡೆದ್ರು ಕ್ಯಾನ್ಸಲ್. ಹೊಟ್ಟೆ ಹಸಿತೈತೆ, ಅದಕ್ಕೆ ಸೌತೆಕಾಯಿ. ಸಿಂಗ್ಸಂದ್ರದಿಂದ ಇವಾಗ ಅನಂತನಗರ ಡ್ರಾಪ್ ಮಾಡಿದೆ. ಇಲ್ಲಿಂದ ಒಂದು ಬಿದ್ದಿದೆ ಉಸ್ಕೂರು ಗೇಟ್ಗೆ. ಹೋಗಿ ಡ್ರಾಪ್ ಮಾಡೋಣ ಇವಾಗ. ಅನಂತನಗರದಿಂದ ಇವಾಗ ಉಸ್ಕೂರ್ಗೆ ಡ್ರಾಪ್ ಮಾಡಿದೆ. ಇವಾಗ ನಮ್ಮಳ್ನ ಕರ್ಕೊಂಡು ಅಂಗಡಿಗೆ ಹೋಗ್ಬೇಕು ಅಂತೆ. ಹೋಗೋಣ. ಬಂದ್ರು ಇಬ್ರು ಬಂದ್ರು. ಬನ್ನಿ 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 ಬನ್ನಿ. ಲಕ್ಷ್ಮಿ, ಏನ್ ಸಮಾಚಾರ ಲಕ್ಷ್ಮಿ? ಮೊದಲು ಸಿಕ್ತಾ? ಸರಿಯಾಗಿ ಬಾರಿಸ್ತಾ ಇದ್ದಾನೆ ಊಟ. ಹೋಟ್ಲಿಗೆ ಬಂದಿದ್ದು ನಾವು ತಗೊಳಕ್ ಐಟಮ್ ಬಾರಿಸ್ತಾ ಇದ್ದಾನೆ. ಸರಿಯಾಗಿ ಬಾರಿಸು. ಶಾಂತಿಪುರಕ್ಕೆ ಬಂದಿದ್ವಿ ನಾವು ಇವಾಗ ಐಟಮ್ ತಗೊಳಕ್ಕೆ. ಒಂದ್ ಐಟಮ್ ಸಿಕ್ಕಿರ್ಲಿಲ್ಲ, ಚಿಕನ್ ಬೇರೆ ಕಡೆ ಸಿಕ್ತು, ತಗೊಂಡು ಹೋಗ್ತಾ ಇದೀವಿ ಇವಾಗ. ಇನ್ನೊಂದು ಐಟಮ್ ಬೇಕು, ಮೆಣಸಿನ್ಕಾಯಿ ಎಲ್ಲಿ ಸಿಗುತ್ತೆ? ಎಲ್ಲ ಕ್ಲೋಸ್ ಆಗ್ಬಿಟ್ಟಿದೆ, ಟೈಮ್ ಬೇರೆ ಹೆವಿ ಆಗ್ಬಿಟ್ಟಿದೆ. ಎಲ್ಲ ಮುಗೀತು ಫೈನಲಿ. ಇವಾಗ ಹೋಗ್ತಾ ಇದೀವಿ ಮನೆ ಕಡೆ. ಐಟಮ್ ಎಲ್ಲ ತಗೊಂಡಿದೀವಿ. ನಡಿ, ಫೈನಲಿ ಇವಾಗ ಬಂದ್ವಿ ನಾವು ಮನೆ ಹತ್ರ. ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ, ನಮ್ಮೊಳಗೆ ಏನ್ ರೆಡಿ ಮಾಡ್ಕೊಡ್ಬೇಕು? ಚಿಕನ್ ಕಬಾಬ್. ಬೆಳ್ಳುಳ್ಳಿ ಚಿಕನ್ ಕಬಾಬ್ ಮಾಡ್ಕೊಡ್ತೀನಿ ಇವತ್ತು ನಮ್ಮೊಳಗೆ. ತಗೋ ಅಂತೆ. ಏನ್ ತಗೊಳೋದಲ್ಲಿ? ನಡಿ 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 ನಡಿ. ಏನ್ ರೆಡಿ ಮಾಡ್ಕೊಡ್ಬೇಕು ನಿನ್ಗೆ? ಕಬಾಬ್ ಅಲ್ಲ, ಬೆಳ್ಳುಳ್ಳಿ ಕಬಾಬ್. ಏನು? ಬೆಳ್ಳುಳ್ಳಿ ಕಬಾಬ್. ಅದಕ್ಕೆ ನಾನು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಫಸ್ಟೇ ಕೆಳಗಡೆ. ಮತ್ತೆ ಇದು ಪುದೀನ, ಅದಾದ್ಮೇಲೆ ಲೈಟಾಗಿ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು, ಲೈಟಾಗಿ ಮೊಸರು ಹಾಕೊಂತೀನಿ. ಈಗ ಚೆನ್ನಾಗಿ ರುಬ್ಬಿಟ್ಟು ಆಮೇಲೆ ಇದಕ್ಕೆ ಮಸಾಲ ಮಾಡಬೇಕು. ಫೈನಲಿ ರೆಡಿ ಆಯ್ತು. ಇವಾಗ ಅದಕ್ಕೆ ಕಾರ್ನ್ಫ್ಲವರು ಮೈದಾ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಸಪ್ರೇಟಾಗಿ ಚಿಕನ್ ಇದು ಮಾಡಬೇಕು. ಇವಾಗ ಮೈದಾ ಹಸಿಟ್ ಇಲ್ಲ, ಅಂದ್ರೆ ಮಾಮೂಲಿ ಹಸಿಟ್ ಹಾಕೊಂಡಿದ್ದು. ಅದರಲ್ಲಿ ಕಾರ್ನ್ಫ್ಲವರ್ ಹಾಕೊಂಡಿದ್ದೀನಿ. ಮಾಡುತ್ತೆ. ನಾನು ರುಬ್ಕೊಂಡಿರೋ ಮಸಾಲೆ ಹಾಕೊಂತೀನಿ ಇವಾಗ. ಮಿಕ್ಸ್ ಮಾಡ್ಬಿಟ್ಟು ನನ್ನ ಸ್ಟೈಲಲ್ಲಿ ಮಾಡ್ತಾ ಇರೋದು. ಮಸ್ತಾಗಿ ಮೊಟ್ಟೆ ಹಾಕೊಂಡೆ. ಇವಾಗ ಇವಳು ವಾಶ್ ಮಾಡ್ಕೊಂಡ್ ಬಂದಿದ್ದಾಳೆ ಚಿಕನ್ ಹಾಕ್ಬೇಕು.
ಮಿಕ್ಸ್ ಮಾಡ್ಕೊಂಡು ಏನ್ ಬೇಕಂದ್ರೆ Io ordini per la noi, ordini per la noi. Wicked ಆಗಿ ದಿಶೆ ಮಾಡೋ wicked ಆಗಿ ಬಾತ ದಿಶೆ ತಿನ್ ಬರಿ ಇದರಲ್ಲಿ ಚಿಕನ್ ಲೈಕ್ ಚಿಕನ್ ಐ ಜಾನಿ ಹೋಗಿ ಶೋ ಬಡ ಪಿಡ್ನೆ ಹೋಗ ಮಾಡಿ ಈ ತರ ಬಂತು ಲೈಟ್ ಆಗಿ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಎಣ್ಣೆ ಹಾಕಿದೆ ಅಂತ ಬಿಟ್ಬಿಡ್ತೀನಿ ಸ್ವಲ್ಪ ಹೊತ್ತು ಆಮೇಲೆ ಎಣ್ಣೆ ಹಾಕಿ ಮಸ್ತಾಗಿ ಫ್ರೈ ಮಾಡ್ತೀನಿ ಅದು ನನ್ನ ಸ್ಟೈಲ್ ಅಲ್ಲಿ ಮಾಡ್ತಾರೆ ಗೊತ್ತಾ ಆಮೇಲೆ ಇಲ್ಲಿ ನಮ್ಮ ಫೈರ್ ರೆಡಿ ಆಗಿದೆ ಇವಾಗ ಬಿಸಿ ಬಿಸಿ ಈ ಬೆಳ್ಳುಳ್ಳಿ ಕಬಾಬ್ನ ತಿನ್ನೋದು ಬಾರ್ಸಾಕ್ಬಿಡದೆ ಮಸ್ತಾಗಿ ಇವಾಗ ಹಾಕ್ತಾ ಇದ್ದೀನಿ गरम निकल गया आगे कम मुलाई बिठाला ना झुलू कम मुलाई बिठाला फुल कबाब ಅಂತ ನಿನ್ಗೇನ್ ಗೊತ್ತೇಳು ನಾನ್ ಮಾಡ್ತಾ ಇರೋದಿಲ್ಲ ರೆಡಿ ಓಕೆನಾ ಯಾರು ಇವಾಗ ಈ ಹಾಕಿದೀನಿ ನೋಡೋಣ ಯಾವ ತರ ಬರುತ್ತೆ ಮೀನಾ ಓಕೆನಾ ಓಕೆ ಫೈನಲಿ ನಮ್ಮ ಕಬಾಬು ಈ ತರ ಬಂದಿದೆ ತಿನ್ನು ಒಂದು ಪೀಸು ತಿನ್ನು 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 ಟೇಸ್ಟ್ ಹೆಂಗಿದೆ ಹೇಳು ಸೂಪರ್ ನೀನು ಆ ತರ ಗಲೀಜ್ ಮಾಡು ಇಲ್ಲಿ ನೋಡು ಲಕ್ಷ್ಮಿ ಹೋಯ್ ಲಕ್ಷ್ಮಿ